100 ವರ್ಷದಿಂದ ಏನದನ್ನು ಬಾಯ್ಲ ಅದ್ರ ಪ್ರಕಾರ ನಾವು ಸಮಿತಿ ಮಾಡಿಕೊಂಡ ಕವಿಗಳು ಲೇಖಕರು ಮಾತ್ರ ಭಾಗಿಯಾಗುವಂಥ ಒಂದು ವ್ಯವಸ್ಥೆ ಅಂತಂದರೆ ಯೋಗ್ಯ ಅನ್ನೋ ಮಾತನ್ನು ಚರ್ಚೆ ಮೂಲಕ ಮಾತಾಡಿದ್ದಾರೆ. ಮತ್ತು ಅದು ನಿಜವಾಗಿಯೂ ಅದೇ ರೀತಿ ಹೋದ್ರೆ ಒಳ್ಳೆಯದು. ಇದರಲ್ಲಿ ವ್ಯಾಪಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಮೈ ಜೋಶಿ ಅಂತ ವ್ಯಕ್ತಿಗಳಾಗಿರ್ಬೋದು, ಅವ್ರಿಗೆ ಆ ವಿಂಗದವ್ರದರ ಮಾತು ಬೇರೆ. ಅವ್ರು ಲೆಫ್ಟ್ ವಿಂಗರ್ ಇರಲಿ, ರೈಟ್ ವಿಂಗರ್ ಇರಲಿ. ಯಾಕೆ ನಮ್ಮ ಅಡಿಗರು ರೈಟ್ ವಿಂಗದವ್ರು ಇದ್ದರು, ಲಂಕೇಶ್ ಅಂತವರು ಸಮಾಜವಾದಿಗಳಿದ್ದರು, ಅನೇಕ ಕವಿಗಳು ಲೆಫ್ಟ್ ವಿಂಗದವರು ಇದ್ದರು. ಬಂಡಾಯ ಸಾಹಿತಿಗಳು ನಮ್ಮ ಚಂದ್ರಶೇಖರ್ ಪಾಟೀಲರು ಅವರು ಕಮ್ಯುನಿಸಮ್ ವಿಚಾರದಲ್ಲಿ ಬಂದಂಥವರಾಗಿದ್ದರು. ಅನೇಕ ಬಂಡಾಯ ಸಾಹಿತಿಗಳು ಸಹಿತ ಇವತ್ತು ಬರಗೂರು ರಾಮಚಂದ್ರಪ್ಪನವರು. ಇಲ್ಲೇ ಎಡಗೈ ಬಲಗೈ ಮುಖ್ಯ ಅಲ್ಲ, ಲೆಫ್ಟಿಸ್ಟ್ ರೈಟಿಸ್ಟ್ ಅಲ್ಲ, ಸಾಹಿತ್ಯ ಉಳಿಬೇಕು. ಅವರು ಇಸಮ್ ಯಾವುದೂ ಇಲ್ಲ. ಇಸಮ್ ಅನುಕೂಲಕ್ಕೆ ಒಳ್ಳೆಯದಾಗೋದು ಇರ್ತದೆ, ಸಿದ್ಧಾಂತ ಅನುಕೂಲಕ್ಕೆ ಒಳ್ಳೆಯದಾಗೋದು ಇರ್ತದೆ. ಅದು ಇರಲಿ. ಬಟ್ ಇಲ್ಲಿ ರೊಕ್ಕ ಹೊಡೆಯುವಂಥ ಸರ್ಕಾರದ ಕೆಲಸಗಳು, ಸರ್ಕಾರ ಕೈಯಲ್ಲಿ ಬರುವಂಥ ಕೆಲಸ ಆಗಬಾರ್ದು. ಅದಕ್ಕೆ ಸರ್ಕಾರ ದುಡ್ಡು ಬೇಡ, ಏನು ಬೇಡ, ನಮಗೆ ನಾವು ಎಷ್ಟು ದುಡ್ಡು ಹಾಕೊಂಡು ಮಾಡ್ಕೊಳ್ತೀವಿ, ನಿಮ್ಮ ಸಹಾಯ ಕೊಟ್ಟು ನಮ್ಮ ಹಾಳು ಮಾಡಲಿಕ್ಕೆ ಹೋಗ್ಬೇಡ ಅಂತ ಮಾತನ್ನು ಪಂಚಗಿರಿ ಅವರು ಹೇಳ್ತಾ ಇದ್ದಾರೆ. ಸರ್ಕಾರ ಹಸ್ತಕ್ಷೇಪ ಬೇಡ, ಏನು ಬೇಡ ನಮಗೆ. ಹಾಗೆ ಅಧ್ಯಕ್ಷರು ನಮ್ಮ ಕಾರ್ಯಕರ್ತ ಸಮಿತಿ ಆರಿಸ್ತೀವಿ, ನಾವು ನಡೆಸ್ಕೊಂಡು ಹೋಗ್ತೀವಿ. ಇಲ್ಲೇ ನಮ್ಮ ಅಧ್ಯಕ್ಷರ ಮಾಲಕರಲ್ಲ, ಅವ್ರು ಹೇಳಿದ್ರೆ ನಾವು ಕೇಳಿದ್ರೆ ಬಯಲ ಅದನ್ನು ಸಿದ್ದು ಆಗಿಲ್ಲ ಅನ್ನೋ ಒಂದು ನಿರ್ಧಾರವನ್ನು ಎಲ್ಲರೂ ತೆಗೆದುಕೊಂಡಿದ್ದಾರೆ. ಇಂಥ ಒಂದು ಅತ್ಯಂತ ಗಂಭೀರವಾದ ಚರ್ಚೆ ನಡೆದ ಕಸಾಪ ಇದ್ದಿದ್ದು ಯಾರು ಅಧ್ಯಕ್ಷರದಲ್ಲ, ಸರ್ಕಾರದ್ದು ಅಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ ನಮ್ಮ ರಾಜನ್ ಚೆನ್ನೈ ಜೊತೆಗಾರರು. ಹೀಗಾಗಿ ಅಲ್ಲಿ ನಡೆದಂಥ ಚರ್ಚೆ ನಿಜವಾಗಿ ಇವತ್ತು ನಿಮ್ಮೊಂದಿಗೆ ಮಾತಾಡಬೇಕು ಅನಿಸ್ತು. ಗೊತ್ತಾಗಲಿ ಏನು ನಡೀತಾ ಇದೆ ಸಾಹಿತ್ಯ ಪರಿಷತ್ನಲ್ಲಿ ಅಂತೇಳಿ. ನಾಡಿನ ಒಳ್ಳೆಯ ವಿಮರ್ಶಕರು, ಲೇಖಕರು, ಜೊತೆಗೆ ಸಾಹಿತಿಗಳು, ಜೊತೆಗೆ ಕವಿಗಳು ಬಂದು ಕೂಡಿ ಮಾತಾಡಿದರೆ ಅದನ್ನು ಎಕ್ಸಿಸ್ಟೆನ್ಸ್ ಬರಲಿ, ಅಂದರೆ ವಾಸ್ತವಕ್ಕೆ ಬರಲಿ ಅಂತ ಹೇಳ್ತಾ ಈ ಮಹೇಶ್ ಜೋಶಿ ಅಂತ ವ್ಯಕ್ತಿಗಳು ಅಧ್ಯಕ್ಷರು ಬರೋದು ಬೇಡ ಅನ್ನೋ ಮಾತನ್ನು ನಾವು ನೀವೆಲ್ಲ ಒಪ್ಕೊಳ್ತಾ ಈ ಮಾತನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸ್ವಲ್ಪ H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಅದು ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ, ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.